ಅಣ್ಣ ಸಾಹೇಬ್ ಜೊಲ್ಲೆಯವ್ರನ್ನೇ ಬೆಂಬಲಿಸ್ತೀವಿ ಸರ್. ಇಲ್ಲಿ ಅವ್ರ ಕೆಲಸ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವ್ರಿಗೆ ಬೆಂಬಲಿಸ್ತೀವಿ. ಮೋದಿಗೆ ಆಗ್ತೀವಿ ದೇಶದ ಅಭಿವೃದ್ಧಿಗೋಸ್ಕರ. ಕಾಂಗ್ರೆಸ್ ರೀ. ಯಾವ ಕಾರಣಕ್ಕೋಸ್ಕರ? ಕಾಂಗ್ರೆಸ್ ನಮ್ಮ ಕಟ್ಟ ಕಾಂಗ್ರೆಸ್ ಐತ್ರಿ. ಮೋದಿ ಆಗ್ಬೇಕು ನೋಡಿ, ಮೋದಿ ಆಗಬೇಕು. ಇಡೀ ದೇಶವೇ ಎದುರಾಗಿ ನೋಡ್ತಾ ಇರುವಂತ ಚುನಾವಣೆ ಈ ಲೋಕಸಭಾ ಚುನಾವಣೆ. ಈ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರಲಿದೆ? ಇಲ್ಲಿ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದರೆ, ಬಿಜೆಪಿಯಿಂದ ಜೊಲ್ಲೆ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇವರಿಬ್ಬರ ಪೈಪೋಟಿ ಹೇಗಿದೆ ಎಂಬುದನ್ನ ಜನರ ಮನದಾಳದ ಮಾತುಗಳನ್ನ ಕೇಳಿ ತಿಳಿಯೋಣ ಬನ್ನಿ. ಲೋಕಸಭಾ ಚುನಾವಣೆ ಬಂತು. ಚಿಕ್ಕೋಡಿ ಲೋಕಸಭಾದಲ್ಲಿ ಯಾರು ಗೆಲ್ಲಬೇಕು ಅಂತ ನಿಮಗೆ ಅನ್ಸುತ್ತೆ? ಚಿಕ್ಕೋಡಿ ಲೋಕಸಭಾ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಇಡೀ ದೇಶನೇ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನಮ್ಮ ದೇಶದ ಭದ್ರತೆ ನಾವು ಬಹಳ ಮಹತ್ವ ಕೊಡ್ತೇವೆ. ಅದೇ ರೀತಿ ನಾವು ವಿದ್ಯಾರ್ಥಿಗಳು ಕೂಡ ಬಹಳ ಬೆಂಬಲ ಇರಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ವಯಸ್ಸಾದವರಿಗೆ ಪೆನ್ಷನ್ ಇರಲಿ ಯಾರಲಿ, ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಹೇಳಿರುವಂತೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಅದು ಯಾವ ದೇಶದಲ್ಲಿ ಯಾವ ರಾಜಕಾರಣಿ, ಯಾವ MP ಅಥವಾ ಯಾವ ಪಾರ್ಲಿಮೆಂಟ್ನಲ್ಲಿ ಮೆಜಾರಿಟಿ ತೊಗೊಂಡು ಮಾಡುತ್ತಲ್ಲ ಅದಕ್ಕೆ ನಾವು ಓಟ್ ಹಾಕ್ತೀವಿ. ಮ್ಯಾನಿಫೆಸ್ಟೋನ ಕ್ಲಿಯರ್ ನೋಡ್ತೀನಿ, ಯಾವ ಪಕ್ಷ ಮ್ಯಾನಿಫೆಸ್ಟೋ ಯಾವ ರೀತಿ ಮಾಡಿದೆ, ನನ್ನ ದೇಶಕ್ಕೆ ನನ್ನ ಸಮಾಜಕ್ಕೆ ಯಾವ್ದು ಅನುಕೂಲ ಮಾಡಿಕೊಡ್ತದ ಅದಕ್ಕೆ ನಾನು 100% ಬೆಂಬಲ ಇರೋದು, ಓಟು ಇರೋದು. ಇನ್ ಕೇಸ್ ಅದು ಯಾವುದೇ BJP ಆಗಿರಲಿ ಅಥವಾ ಕಾಂಗ್ರೆಸ್ ಆಗಿರಲಿ ಅಥವಾ BJP JDS ಮೈತ್ರಿಯಲ್ಲಿರಲಿ, ಯಾವುದೇ ಇರಲಿ, ಒಂದು KRS ಪಾರ್ಟಿನೇ ಆಗಿರಲಿ, ಯಾವುದೇ ಇರಲಿ, ನಾವು ಅದಕ್ಕೆ ಮತ ಹಾಕ್ತೀವಿ. ಆದರೆ ಮ್ಯಾನಿಫೆಸ್ಟೋ ಕರೆಕ್ಟ್ ಆಗಿರಬೇಕು, ನಮ್ಮ ದೇಶಕ್ಕೆ ಅನುಕೂಲ ಆಗುವಂತಿರಬೇಕು, ದೇಶ ಅಭಿವೃದ್ಧಿ ಕಡೆ ನೋಡ್ತಾ ಇರಲಿ. ಇನ್ನೂ ಅಭಿವೃದ್ಧಿ ಆಗುತ್ತಿರುವ ದೇಶ ಬೇಡ, ಅಭಿವೃದ್ಧಿ ಹೊಂದಿದ ದೇಶ ಆಗಲಿ. ಅದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಅದಕ್ಕಾಗಿ ವಿಶ್ವ ನಾಯಕ, ನಮ್ಮ ದೇಶ ವಿಶ್ವ ನಾಯಕನಾಗಬೇಕು. ಆ ಲೀಡರ್ ಯಾವ ಸೆಟ್ ಆಗ್ತಾರಲ್ಲ ಅವ್ರಿಗೆ ನಾವು ಓಟ್ ಹಾಕ್ತೀವಿ, ಇಲ್ಲಿಂದ ಕಳಿಸ್ಕೊಡ್ತೀವಿ, ಅವರಲ್ಲಿ ಮೆಜಾರಿಟಿ ಕೊಡ್ತಾರೆ. ಜಾತಿ ನೋಡಿ ಓಟ್ ಹಾಕ್ತಿರ್ತಾರೋ, ಮತ್ತೊಂದು ಬೇರೆ ಏನೋ ಆಮಿಷಗಳು ನೋಡಿ ಓಟ್ ಹಾಕ್ತಿರ್ತಾರೋ, ಅಂಥದ್ರಲ್ಲಿ ನೀವೇನು ಹೇಳಿ? ನಾವು ಯಾವುದು ನೋಡಲ್ಲ, ಅಭಿವೃದ್ಧಿ ನೋಡ್ತೀವಿ. ದೇಶದ ಅಭಿವೃದ್ಧಿಯನ್ನು ನಾವು ನೋಡಿ ಓಟ್ ಹಾಕ್ತೀವಿ. ಡಿಫೆನ್ಸ್ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಒಳ್ಳೆಯ ಕಾರ್ಯ ಮಾಡಬೇಕು. ತಮ್ಮ ಸ್ವಂತಕ್ಕಾಗಲ್ಲದೆ ತಮ್ಮ ಫ್ಯಾಮಿಲಿಯನ್ನು ನೋಡದೆ ದೇಶದ ಅಭಿವೃದ್ಧಿಗಾಗಿ ಹಿತಕ್ಕಾಗಿ ಯಾರು ದುಡಿತಾರೋ ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಬತ್ರಿಕಾಕ BJP ಕಾಂಗ್ರೆಸ್ ಬೆಂಬಲಿಸಬೇಕು, ಕಾಂಗ್ರೆಸ್ ಗೆಲ್ಲಬೇಕು, ಯಾವ ಪಾರ್ಟಿ ಗೆಲ್ಲಬೇಕ್ರಿ? ನಾವು BJP ಮಾಡ್ತೀವಿ, BJP ಮಾಡೋರು. ಈ ಕ್ಷೇತ್ರದೊಳಗೆ ಕೆಲಸಗಳು ಆಗ್ಯಾವ, ಸಖತ್ ಆಗ್ಯಾವ. ಅಣ್ಣ ಸಾಹೇಬ್ ಜೊಲ್ಲೆಯವ್ರನ್ನೇ ಬೆಂಬಲಿಸ್ತೀವಿ ಸರ್. ಇಲ್ಲಿ ಅವ್ರ ಕೆಲಸ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವ್ರಿಗೆ ಬೆಂಬಲಿಸ್ತೀವಿ. ಈ ನಿಪ್ಪಾಣಿ ಒಳಗೆ ಯಾವ ಪಾರ್ಟಿ ಹೆಚ್ಚು ಮೆಜಾರಿಟಿ ಬರುತ್ತೆ ಅಂತ ನಿಮಗೆ? ನನಗೆ ಕಾಂಗ್ರೆಸ್ ಅನಿಸ್ತದ್ರಿ ನಿಪ್ಪಾಣಿ ಒಳಗೆ. ಯಾವ ಕಾರಣಕ್ಕೋಸ್ಕರ? ಸತೀಶ್ ಜಾರಕಿಹೊಳಿ ಅವ್ರದ್ದು ಕಾರ್ಯ ಪದ್ಧತಿ ಚಲೋ ಐತ್ರಿ. ನಾವು ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಬೆಂಬಲಿಸ್ತೀವಿ. 100% ನಾವು ವೋಟ್ ಅಂತೂ ಮಾಡೇ ಮಾಡ್ತೀವಿ, ಅದು ನಮ್ಮ ಹಕ್ಕು. ಒಳ್ಳೆಯದನ್ನೇ ಬಯಸ್ತೀವಿ. ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕ್ಬೇಕು ನಾವು. ಅಂದ್ರೆ ಯಂಗ್ಸ್ಟರ್ಸ್ ಎಲ್ಲರೂ ಸದ್ಯಕ್ಕೆ ಯೋಚನೆ ಮಾಡ್ತಾರೆ ಮೋದಿ ಅವರೇ. ಮೋದಿಗೆ ಆಗ್ತೀವಿ ದೇಶದ ಅಭಿವೃದ್ಧಿಗೋಸ್ಕರ. ಚಿಕ್ಕೋಡಿ ಲೋಕಸಭಾದೊಳಗೆ ಜೊಲ್ಲೆ ಅವರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮೋದಿ ಅವರಿಗೆ ನಾವು ಯಾಕೆ ವೋಟ್ ಹಾಕ್ಬೇಕು? ಅವರೇ ಯಾಕೆ ಪ್ರಧಾನಮಂತ್ರಿ ಆಗಬೇಕು? ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೋಸ್ಕರ. ಈ ಚಿಕ್ಕೋಡಿ ಲೋಕಸಭಾ ಒಳಗಡೆ ಯಾರು ಗೆಲ್ಲಬೇಕು ಅಂತ ನಿಮಗೆ ಅನಿಸ್ತದೆ? ಅಣ್ಣ ಸಾಹೇಬ್ ಜೊಲ್ಲೆ. ಯಾವ ಕಾರಣಕ್ಕೋಸ್ಕರ? ನಮಗೆ ಮ್ಯಾಲ ಕೇಂದ್ರ ಸರ್ಕಾರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಆದ್ರಿಂದ ಮೆಜಾರಿಟಿ ತರಬೇಕು ಅವ್ರಿಗೆ. ನರೇಂದ್ರ ಮೋದಿ ಅವರಿಗೆ. ಮೋದಿ. ಈ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಒಳಗೆ BJP ಬೆಂಬಲಿಸಬೇಕಾ, ಕಾಂಗ್ರೆಸ್ ಬೆಂಬಲಿಸಬೇಕಾ? ನೀವು ಯಾರನ್ನ ಬೆಂಬಲಿಸ್ತೀರಿ? ನಾವು ಕಾಂಗ್ರೆಸ್ ರೀ. ಈ ಸಲ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ, ರಾಹುಲ್ ಗಾಂಧಿ ಆಗ್ಬೇಕು? ಮೋದಿನೇ ಆಗ್ಬೇಕಲ್ಲ. ಮೋದಿ ಮಾಡಕ್ಕದ ನಮಗೆಲ್ಲ. ಮೋದಿ ಆಗ್ಬೇಕು ನೋಡಿ, ಮೋದಿ ಆಗಬೇಕು. ಮೋದಿ ಇಲ್ರಿ, ನಾವು ವೋಟಿಂಗ್ ಕಾರ್ಡ್ ಆಗಿಲ್ರಿ. ವೋಟಿಂಗ್ ಬಂದಿದ್ರೆ ನೀವು ಯಾರನ್ನ ಬೆಂಬಲಿಸ್ತೀರಿ? ಮೋದಿ. BJP ರೀ. ಮೋದಿ ಅವ್ರು ಆಗ್ಬೇಕ್ರಿ. ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರ ನಡುವೆ ನಡೆಯುವಂತ ತೀವ್ರ ಪೈಪೋಟಿ ಎದುರಾಗಲಿದೆ. ಆ ನಿಟ್ಟಿನಲ್ಲಿ ಮೊದಲ ಪ್ರಾಶಸ್ತ್ಯ ದೇಶದ ಚುನಾವಣೆಗೆ ನಾವು ಕೊಡ್ತೀವಿ ಎನ್ನುವಂತ ಮಾತುಗಳು ಕಂಪ್ಲೀಟ್ ಆಗಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ.